ಮುಂಜಾನೆ ಎದ್ದೆ ರೀ, ಎದ್ದು ಸೀದಾ ಛತ್ತಿಗೆ ನೀರು ಬಿಡ್ಬೇಕಂತ ಮನೆ ಬಳಿ ಹೋದೆ ರೀ. ಮೋಟ್ರ್ ಆನ್ ಮಾಡಿ ಛತ್ತಿಗೆ ನೀರು ಬಿಡ್ಲಿಕ್ಕೆ ಹೋದೆ ರೀ. ಛತ್ತಿಗೆ ನೀರು ಬಿಟ್ಟು ಮನೆಗೆ ಬಂದು ಜಳಕ ಮಾಡಿ ರೆಡಿ ನೋಡ್ತೀನಿ ರೀ, ನಮ್ಮವ್ವ ರೊಟ್ಟಿ ಮತ್ತು ಯಾವುದೋ ಕಾಳು ಪಲ್ಯ ಮಾಡಿದ್ದೆ ರೀ. ಶಿಸ್ತಾಗಿ ರೊಟ್ಟಿ ಕಾಳು ಪಲ್ಯ ಜಡ್ದೆ ರೀ. ಅದಾದ್ಮೇಲೆ ನಮ್ಮವ್ವ ಅಂಗಡಿಗೆ ಹೋಗಿ ಸಕ್ರೆ ತೊಗೊಂಬ ಅಂದ್ರಿ. ಅದಕ್ಕೆ ಪಟ್ನೆ ಗಾಡಿ ತೊಗೊಂಡೋಗಿ ಸಕ್ರೆ ತಂದು ಕೊಟ್ಟೆ. ಸಕ್ರೆ ತಂದು ಕೊಟ್ಟಾದ್ಮೇಲೆ ಸ್ವಲ್ಪ ಟೈಮ್ ಇತ್ತು ರೀ, ಅದಕ್ಕೆ ಒಂದು ಡೈಗ್ರಾಮ್ ಹಾಕೋದಿತ್ತು ಓರಲ್ ಪ್ಯಾಥಾಲಜಿದು, ಅದೊಂದು ಡೈಗ್ರಾಮ್ ಹಾಕಿಬಿಟ್ಟೆ. ಇವನೇ ನೋಡ್ರಿ ನಮ್ಮ ಹಳೆಯ ಮನೆಯ ತೊಳೆಯ ಮುಂಜಾನೆ ಎದ್ದು ಹಠ ಮಾಡ್ಕೊತ ಕೂತ ನೋಡ್ರಿ, ಕೇಕ್ ಬೇಕಂತ ಹಾಕಿರಿ. ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು ನೋಡ್ರಿ ಹೆಂಗೆ ಕಚ್ಚಾಡ್ತಾವೆ ಅಡ್ಡು. ಅದಾದ್ಮೇಲೆ ಸೀದಾ ಬಸ್ ಸ್ಟ್ಯಾಂಡ್ ಬಂದೆ ರೀ, ಯಾಕಂದ್ರೆ ಕಾಲೇಜ್ ಟೈಮ್ ಆಗಿತ್ತು. ಏನು ಮಂದಿ ಅದ ರೀ ಬಸ್ ಸ್ಟ್ಯಾಂಡ್ದಾಗ, ಬಸ್ನಾಗ ಸೀಟ್ ಸಿಗ್ತವೆ ಡೌಟ್ ಹೊಂಟದ ನನಗಂತೂ. ಇಂತೂ ಕಿಟಕಿಯಾಗ ಬ್ಯಾಗ್ ಕೊಟ್ಟು ಒಂದು ಸೀಟ್ ರಿಸರ್ವ್ ಮಾಡ್ಕೊಂಡೇ ಬಿಟ್ಟೆ ರೀ. ಟೈಮ 8:30 ಆಗಿತ್ತು ರೀ. ರಾಮ ಮಂದಿರಕ್ಕೆ ಇಳ್ಕೊಂಡು ಬಿಟ್ಟೆ. ರಾಮ ಮಂದಿರಕ್ಕೆ ಇಳಿದು ಸೀದಾ ಆಟೋ ಹತ್ತಿ ಕಾಲೇಜ್ಗೆ ಹೋದೆ. ಇವ ನೋಡ್ರಿ ಸೋಹೆಲ್ ಅಂತಿಕ್ಕಿರಿ, ನಮ್ಮ ದೋಸ್ತ ಭಾರಿ ದೊಡ್ಡ ಬಿಸ್ನೆಸ್ ಪ್ಲ್ಯಾನ್ ಆಗ್ತಾನೆ ರೀ, ಆದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಲ್ಲ ಅಂತವ ಇವ ಆ್ಯಕ್ಚುಲಿ ಧಾರವಾಡದವ್ರಿ, ವಿದ್ಯಾಕಾಶಿ. ಅದಾದ್ಮೇಲೆ ಇವ ಬಂದು ವಿನಯ್ ಅಂತಕ್ಕಿರಿ, ಮಸ್ಕಿದವ್ರಿ. ನಾಷ್ಟ ಮಾಡಕ್ಕೆ ಬಂದ್ರಿ. ನಾಷ್ಟ ಮಾಡೋ ಅಂದ್ರೆ ಯಾವುದೋ ಹುಡುಗಿ ಜೊತೆ ಚಾಟ್ ಮಾಡ್ಕೊತ ಕೂತಾನೆ ರೀ. ಕಾಲೇಜ್ ಮುಗಿಸ್ಕೊಂಡು ನಮ್ಮ ದೋಸ್ತ್ ತಿಮ್ಮಾಪುರಿ ತನಕ ಬಿಟ್ರಿ. ಅದು ತಿಮ್ಮಾಪುರಿಗೆ ಬಂದು ನೋಡ್ತೀನಿ, ನಮ್ಮ ರೂಮ್ಮೇಟ್ ಸಿಕ್ಕರಿ. ಇವ ಆ್ಯಕ್ಚುಲಿ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗ್ ಮಾಡಕತ್ತಾನ ನೋಡ್ರಿ. ಆದರೆ ಮನಿ ಪ್ಲ್ಯಾನಿಂಗ್ ಹಾಕೋದಂತ ಸ್ವಲ್ಪ ಹೇಳ್ರಿ. ಕೂತೀವ್ರಿ. ಸಿಟಿ ಬಸ್ ಬಂದೇ ಬಿಡ್ತ್ರಿ. ಸಿಟಿ ಬಸ್ಸಿಗೆ ಹತ್ತಿ ಸೀದಾ ಮಾರ್ಕೆಟಿಗೆ ಇಳಿದೇವ್ರಿ. ಅದಾದ್ಮೇಲೆ ಸೀದಾ ಹಾಸ್ಟೆಲ್ಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಬೈಟ್ ಚಾ ಕುಡಿದೇವ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.